ಶೆಟ್ರೆ, ಪ್ರತಿ ಸಲ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಇವತ್ತೊಂದು ಸ್ವಲ್ಪ ಸಿನಿಮಾದಿಂದ ಹಿಂದಕ್ಕೆ ಹೋದ್ರಿ. ಸ್ನೇಹಿತರನ್ನ, ನಿಮ್ಮ ಶಾಲೆನ, ಶಾಲೆ ಕಾಲೇಜು ದಿನಗಳು ಶೆಟ್ರ್ ಕಲಿಸಿದ ದೊಡ್ಡ ಪಾಠ ಏನು? ಹೆಂಗೆ ನೆನಪಿಸ್ಕೊಂಡ್ರಿ? ಈ ಕ್ಷಣಗಳು ಡೆಫಿನೆಟ್ಲಿ ತಲೆಯಲ್ಲಿ ಒಂದಷ್ಟು ಮೆಮೊರೀಸ್ ಓಡ್ತಾ ಇರುತ್ತೆ. ನನಗೆ ಕಲಿಸಿರೋ ದೊಡ್ಡ ಪಾಠ ಅಂದರೆ ಯಾವುದನ್ನು ಕೂಡ ಗಾಢವಾಗಿ ಬದುಕಬೇಕು. ಅಂದರೆ ಅದು ತಪ್ಪು ಸರಿ ಅಂತ ಅರ್ಥ ಮಾಡ್ಕೊಳ್ಳೋ ಮುಂಚೆ ಕೂಡ ಆದಷ್ಟು ಗಾಢವಾಗಿ ಬದುಕಬೇಕು. ಯಾಕಂದರೆ ಅದರಿಂದ ಒಂದು ಗಾಢವಾದ ಅನುಭವ ಬರುತ್ತೆ. ಆ ಅನುಭವ ನಿಮಗೆ ಗುರುವಾಗಿರುತ್ತೆ ಅಂತ ನಾನು ಕಲ್ತಿದ್ದೀನಿ. ನಾನು ಹೇಳಿದ್ನಲ್ವಾ, ಜೊತೆಗೆ ಇನ್ನೊಂದು ನನಗೆ ಕಲಿಸಿದ್ದು, ನಾನು ಮಾಡಿರೋವಂಥ ತಪ್ಪುಗಳು, ನಾನು ಮಾಡಿರೋವಂಥ ಮಿಸ್ಟೇಕ್ಗಳು ನಾನು ಇಲ್ಲಿ ಎಂಡಪ್ ಆಗಬಾರ್ದಿತ್ತು. ಅಂದರೆ ಒಂದೇ ಒಂದು ಸಣ್ಣ ತಪ್ಪು ನಾನು ನೋಡಿದ್ದೀನಿ ನನ್ನ ಸುತ್ತಮುತ್ತ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗಿದೆ ಅಂತ. ನಾನೊಂದು ಸರಣಿ ತಪ್ಪುಗಳನ್ನು ಮಾಡ್ತಾ ಇದ್ದೆ, ಬಟ್ ಯಾವುದೋ ಒಂದು ಶಕ್ತಿ ನನ್ನನ್ನು ಕಾಪಾಡಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ನಾನು ಇವತ್ತು ಏನಾಗಿದ್ದೀನೋ ಅದಕ್ಕೆ ನಾನು ಕಾರಣ ಅಲ್ಲ. ಸೊ ಅದಕ್ಕೆ ಹಲವಾರು ವ್ಯಕ್ತಿಗಳ ಕಾರಣ, ಹಲವಾರು ಶಕ್ತಿಗಳ ಕಾರಣ. ಅದೊಂದು ಪಾಠ ನನಗೆ ನನ್ನ ಜೀವನವನ್ನು ಹಿಂದೆ ನೋಡಿದಾಗ ನನಗನ್ಸುತ್ತೆ, ಮೇ ಬಿ ನಾನು ಏನೂ ಮಾಡಿಲ್ಲ, ಅದಾಗಿದೆ. ಅದು ಯಾಕಾಗಿದೆ ಗೊತ್ತಿಲ್ಲ, ನಾನು ಡಿಸರ್ವ್ ಮಾಡ್ತೀನಿ ಅದು ಗೊತ್ತಿಲ್ಲ, ಬಟ್ ನಾನು ಭಾಗ್ಯಶಾಲಿ. ಜೊತೆಗೆ ನಾನು ಆ ಎಲ್ಲ ಶಕ್ತಿಗಳಿಗೆ, ಆ ವ್ಯಕ್ತಿಗಳಿಗೆ ಧನ್ಯವಾದ ಹೇಳ್ತೀನಿ ಅಷ್ಟೇ. ಟರ್ನಿಂಗ್ ಪಾಯಿಂಟ್ ಅಂತ ಏನಾದರೂ ಒಂದು ಘಟನೆ ನಡೆದು ಹೋಯ್ತಾ? ಅಂದರೆ ತುಂಬ ಜನ ಸಿನಿಮೀಯ ಅನ್ಸುತ್ತೆ, ಸಿನಿಮ್ಯಾಟಿಕ್ ಅನ್ಸುತ್ತೆ ನಾನು ಕೇಳ್ತಾ ಇರೋ ಪ್ರಶ್ನೆ. ಒಂದು ಘಟನೆ ನಡೀತು, ನನಗೆ ನನ್ನ ಲೈಫಿಗೆ ಒಂದು ಟರ್ನ್ ತಗೊಳ್ತು, ನಾನು ಟರ್ನ್ ಆಗೋದಕ್ಕೆ ಕಾರಣ ಆಯಿತು ಅಂತ ಯಾವುದಾದ್ರೂ ನೆನಪಿದೆಯಾ? ಹಾಗೆ ಅಂದರೆ ನಾನು ಯಾವತ್ತೂ ಸಿನಿಮಾಗೆ ಬರಬೇಕು ಅಂತ ಭಾವಿಸಿರ್ಲಿಲ್ಲ. ನನ್ನ ಗೋಲ್ ಇದ್ದಿದ್ದು, ನಾನು 10ನೇ ಕ್ಲಾಸಲ್ಲಿ ಒಂದಿದೆ, ತುಂಬ ಇದೆ, ಬಟ್ ಇದನ್ನು ನಾನು ಭಾವಿಸ್ತೀನಿ. ನಾನು ದೇವ್ರನ್ನ ನಂಬ್ತಾ ಇರಲಿಲ್ಲ ಒಂದು 10ನೇ ಕ್ಲಾಸ್ ತನಕ. ಆಗ ಎಲ್ಲೋ ಒಂದು ಕಡೆ ನಮ್ಮ ತಂದೆ ತಾಯಿ ಮೈ ಮೇಲೆ ಬರುತ್ತಲ್ಲ, ಆಗ ಪ್ರಶ್ನೆ ಕೇಳಕ್ಕೆ ಹೋಗ್ತಾರಲ್ಲ, ಆ ಥರ ಹೋದಾಗ ಕೇಳಿದ್ರು, ಇವನು ಓದ್ತಾ ಇಲ್ಲ ಚೆನ್ನಾಗಿ, ಇವನು 10ನೇ ಕ್ಲಾಸ್ ಪಾಸ್ ಆಗ್ತಾನ ಅಂತ. ಆಗ ಹೇಳಿದ್ರು ಅವ್ರು ಪಾಸ್ ಆಗಲ್ಲ ಅಂತ. ಪಾಸ್ ಆಗಲ್ಲ. ನಾನು ಏನು ಗ್ಯಾರೇಜ್ ಇತ್ತು ನಮ್ಮ ಊರಲ್ಲಿ, ದೊಡ್ಡ ಸಕ್ಸಸ್ ಬಂದರೆ ಒಬ್ಬರು ಹರೀಶ್ ಅಣ್ಣ ಅಂತ ಒಬ್ಬರಿದ್ರು, ಅವ್ರು ಗ್ಯಾರೇಜ್ ಹಾಕ್ಕೊಂಡಿದ್ರು. ನನಗೆ ಏನಾಗಬೇಕು ಅಂದರೆ ನಾನು ಅದೇ ರೀತಿ ಗ್ಯಾರೇಜ್ ಹಾಕಬೇಕು ಅಷ್ಟೇ, ಅಥವಾ ಗ್ಯಾರೇಜಲ್ಲಿ ಕೆಲಸ ಮಾಡಬೇಕು ಅಷ್ಟೇ ಇದ್ದಿದ್ದು ಗೋಲ್ ಅಂತ. ಅಲ್ಲಿ ಹೇಳಿದ್ರು ಇವನು ಪಾಸ್ ಆಗಲ್ಲ, ಗ್ಯಾರೇಜಿಗೆ ಸೇರಿಸಿ ಅಂತ. ನಾನು ದೇವ್ರನ್ನ ನಂಬ್ತಾ ಇರಲಿಲ್ಲ. 10ನೇ ಕ್ಲಾಸ್ ನಂಗೆ ಸಿಟ್ಟು ಯಾವಾಗಲೂ ಇತ್ತು, ಒಂದು ನೇಚರಲ್ಲೇ ಒಂದು ರೆಬೆಲ್ ನೇಚರ್ ಇತ್ತು. ನಾನು ಕೇಳಿದೆ, ಮನೆಗೆ ಬಂದಾಗ ಹೇಳಿದೆ, ನಾನು ಪಾಸ್ ಆದರೆ ದೇವ್ರನ್ನ ನಂಬೋದು ನಿಲ್ಲಿಸ್ತೀರಾ ಅಂತ ಮನೇಲಿ. ಅದಕ್ಕೆ ಆಯಿತು ಅಂತ ಹೇಳಿದ್ರು. ಚಿಕ್ಕ ಹುಡುಗ, 10ನೇ ಕ್ಲಾಸ್ ಹುಡುಗನ ವಾಯ್ಸನ್ನು ಯಾರು ಕೇಳ್ತಾರೆ, ಅವರು ಆಯಿತು ಪಾಸ್ ಆದರೆ ಆಗಲಿ ಅಂತ. ಆಮೇಲೆ ನಾನು ಒಂದು ಸ್ವಲ್ಪ ಓದಿದೆ, ಅದೇ ಮಾರ್ಕ್ ಹೇಳಿದೆ ಅಲ್ವ 10th ಇದ್ದಾಗಲೇ ಸ್ವಲ್ಪ ಓದಿದೆ. ಇಲ್ಲಾಂದ್ರೆ ನಂಗೆ ಪಾಸ್ ಆಗಬೇಕು ಅಂತ ಇಂಟೆನ್ಷನೇ ಇರಲಿಲ್ಲ, ಒಂದೇ ಒಂದು ಆಸೆ ಕೂಡ ಇರಲಿಲ್ಲ. ಬಟ್ ಓದಿ ರಜಾ ಬರುತ್ತಲ್ಲ 10ನೇ ಕ್ಲಾಸು, ಆಗ ಆಟ ಆಡೋದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ, ನಾನು ಹೋದರೆ ನಮ್ಮ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು, ನಾನು ಒಬ್ಬನೇ, ನಾನು ಯಾವ ಟೈಮ್ ಬೇಕಾದ್ರೂ ಆಟ ಆಡ್ಬೋದು. ಬಟ್ ನನ್ನ ಫ್ರೆಂಡ್ಸಿಗೆ ಹಾಗಿರಲಿಲ್ಲ, ಸ್ವಲ್ಪ ರಿಸ್ಟ್ರಿಕ್ಷನ್ ಇತ್ತು. ಅವರೆಲ್ಲ ದೈವಸ್ಥಾನದಲ್ಲಿ, ಒಂದು ವ್ಯಾಘ್ರ ಚಾಮುಂಡೇಶ್ವರಿ ಅಂತ ನಮ್ಮ ಕಡೆ ಒಂದು ದೈವ ಇದೆ, ಅಲ್ಲಿ ಆ ಕ್ಲೀನ್ ಮಾಡೋದು, ಪೂಜೆ ಮಾಡೋದು, ಆ ಕೆಲಸದಲ್ಲೆಲ್ಲ ಇರ್ತಾ ಇದ್ರು. ನನಗೂ ಬೇರೆ ಕೆಲಸ ಇರಲಿಲ್ಲ, ಅಲ್ಲೇ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ನಾನು ಕಳೆದೆ. 10ನೇ ಕ್ಲಾಸು ಎಕ್ಸಾಮ್ ಅಂದ್ರೆ ರಿಸಲ್ಟ್ ಬರೋದ್ರೊಳಗೆ ನಾನು ಆ್ಯಕ್ಚುಲಿ ಯಾವುದೋ ಒಂದು ರೀತಿಯಲ್ಲಿ ನನಗೆ ಒಂಥರ ಅಲ್ಲಿನ ಶಕ್ತಿ ಬಗ್ಗೆ ಒಂಥರ ಪ್ರೀತಿ ಆಗಿತ್ತು. ಹಾಗಾಗಿ ನಾನು ಬೇಡ್ಕೋತಾ ಇದ್ದೆ, ನಾನು ಪಾಸ್ ಆಗ್ಬೇಕಮ್ಮ, ಪಾಸ್ ಆಗ್ಬೇಕು ಅಂತ. ಸೊ ನಾನು ಪಾಸ್ ಆದೆ. ಈಗ ನನ್ನ ಪ್ರಶ್ನೆ, ಅವತ್ತು ಅವರೇನಾದ್ರೂ ಪಾಸ್ ಆಗಲ್ಲ ಅಂತ ಹೇಳಿದ್ರೆ ನಾ ಮೇ ಬಿ ಪಾಸ್ ಆಗ್ತಿರ್ಲಿಲ್ಲ. ಅರ್ಥ ಆಯ್ತಾ? ಸೊ ಯಾವುದು ತಪ್ಪಾಗಿ ಹೇಳ್ತೋ ಅದು ಕೂಡ ಸರಿಯಾಗಿ ಹೇಳ್ತು. ಯಾಕಂದ್ರೆ ಅವತ್ತೇನಾದ್ರೂ ಅದು ತಪ್ಪಾಗಿ ಹೇಳ್ದೆ ಸರಿಯಾಗಿ ಹೇಳಿದ್ರೆ ನಾನು 10ನೇ ಕ್ಲಾಸ್ ಪಾಸ್ ಆಗಕ್ಕೆ ಇಂಟ್ರೆಸ್ಟೇ ತೋರಿಸ್ತಿರ್ಲಿಲ್ಲ. ಸೊ ಯು ನೆವರ್ ನೋ, ಅಂದ್ರೆ ಯಾವುದು ಯಾಕೆ ಹೇಗೆ ಆಗುತ್ತೆ ಅಂತ ಗೊತ್ತಿರಲ್ಲ. ನಾನು ಪಾಸ್ ಆಗಿಲ್ಲ ಅಂದ್ರೆ ನಾನು PUCಗೆ ಬರ್ತಿಲ್ಲ. ತಾರಾ ಮೇಡಮ್ ಅಂತ ನನ್ಗೊಬ್ರು ಲೆಕ್ಚರರ್ ಇದ್ರು, ಅವ್ರು ಸಿಕ್ಕಿಲ್ಲ ಅಂದ್ರೆ ಮೇ ಬಿ ನನಗೆ ಆ ಕಾನ್ಫಿಡೆನ್ಸ್ ಬರ್ತಿಲ್ಲ. ಈಗ ಶೋಭನಾ ಮ್ಯಾಮ್ ನೋಡಿದ್ರಿ, ನನ್ನ ಫ್ರೆಂಡ್ಸ್ ನೋಡಿದ್ರಿ, ಇವರೆಲ್ಲರೂ ಕೂಡ ನನ್ನ ಜೀವನದ ಒಂದೊಂದು ಇಟ್ಟಿಗೆಗಳು. ಅವರಿಂದಾಗಿ ನಾನೊಂದು ಬಿಲ್ಡಿಂಗ್ ತರ ಕಾಣಿಸ್ತೀನಿ, ಬಿಟ್ರೆ ಅವ್ರಿಲ್ಲ ಅಂದ್ರೆ ನಾನೇನು ಅಲ್ಲ. ಹಾಗಾಗಿ ಎಲ್ಲದಕ್ಕೂ ಕಾರಣ ಅಲ್ಲೊಂದು ನುಡಿ. ಸೊ ಆ ನುಡಿ ಹಾಗೆ ಬಂದಿದ್ದೆ ನನಗೆ ಬೇಕು ಅಂತಾನ ಯಾರಿಗೂ ಗೊತ್ತಿಲ್ಲ. ಬಟ್ ಆಮೇಲೆ ಈ ತುಂಬ ಸಕ್ಸಸ್ಫುಲ್ ಇರೋರು ಬಹಳಷ್ಟು ಜನ, ಅಂದರೆ ಎಲ್ಲರೂ ಅಂತಲ್ಲ, ಬಹಳಷ್ಟು ಜನರಿಗೆ ಈ ಬೇರಿನ ಮೂಲ ಬಿಟ್ಟು ಹೋಗಿರುತ್ತೆ. ಅಂದರೆ ಹಳೆಯ ಫ್ರೆಂಡ್ಸು, ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು, ಟೀಚರ್ಸು. ಕೇಳಿದ್ರೆ ಐ ಆಮ್ ಬ್ಯುಸಿ, ಸ್ವಲ್ಪ ಬ್ಯುಸಿ ಇದ್ದೆ, ಕನೆಕ್ಷನ್ ಕಟ್ ಆಗೋಗಿದೆ, ಮಾತಾಡ್ಸೋದಕ್ಕಾಗ್ತಿಲ್ಲ ಅಂತ ಬಹಳಷ್ಟು ಜನ ಹೇಳ್ತಾರೆ. ಬಟ್ ರಾಜ್ ಬಿ ಶೆಟ್ಟಿ ಅವ್ರು ಹಂಗಲ್ಲ. ಈಗಲೂ ನಿಮ್ಮ ಫ್ರೆಂಡ್ ಹೇಳ್ತಾ ಇದ್ರು, ಆ್ಯಂಡ್ ನಿಮ್ಮ ಮೇಡಮ್ಗೂ ಕೂಡ ಯು ಜಸ್ಟ್ ವಾಂಟೆಡ್ ಟು ಮೇಕ್ ಶೋರ್ ದಟ್ ದೇ ಆರ್ ಹ್ಯಾಪಿ, ಸೇಫ್, ಆರಾಮಿದ್ದಾರೆ ಅಂತ. ಹೆಂಗೆ ಅದು? ಐ ಥಿಂಕ್ ನನಗೆ ಇಲ್ಲಿ ತನಕದ ಜೀವನದ ಅತಿ ದೊಡ್ಡ ಯಶಸ್ಸು ಜನಗಳು ಮಾತ್ರ. ಆ ಜನಗಳಿಂದ ಮಿಕ್ಕಿದ್ದೆಲ್ಲ ಬಂದಿದೆ. ಜನಗಳು ಅಂದ್ರೆ ನನ್ನ ಜೀವನದಲ್ಲಿರುವಂಥ ವ್ಯಕ್ತಿಗಳು, ನನ್ನ ತಂದೆ, ನನ್ನ ತಾಯಿ, ನನ್ನ ಫ್ರೆಂಡ್ಸು, ನನ್ನ ಟೀಚರ್ಸು,
ಇವರು ನನ್ನ ನಿಜವಾದ ಯಶಸ್ಸು. ಬೇರೆಯವ್ರು ಏನ್ ನೋಡ್ತಾ ಇದ್ದಾರೆ ಅದಲ್ಲ, ಆಕ್ಚುಲಿ ಅದು ಇರ್ಬೋದು ಹೋಗ್ಬೋದು, ಬಟ್ ಇದರಿಂದಾಗಿ ಅದು ಬಂದದ್ದು. ಅರ್ಥ ಆಯ್ತಾ? ಒಬ್ರು ತಾರಾ ಮ್ಯಾಮ್ ಇಂದಾಗಿ ನಾನು ಸ್ಟೇಜಲ್ಲಿ ಏನೋ ಪರ್ಫಾರ್ಮ್ ಮಾಡ್ಬೋದು ಅಂತ, ಒಬ್ರು ಶೋಭನಾ ಮ್ಯಾಮ್ ಇಂದಾಗಿ ನಾನು ಕೂಡ ಅಕ್ಸೆಪ್ಟ್ ಆಗ್ಬೋದು ಅಂತ ಅನ್ಸಿದ್ದು, ನನ್ನ ಫ್ರೆಂಡ್ಸ್ ಇಂದಾಗಿ ಇಲ್ಲ ನಾನೇನೋ ಮಾಡ್ಬೋದು ಅಂತ ಅನ್ಸಿದ್ದು. ಈಗ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವ್ನು ಈಗ ಹೇಳ್ತಾನೆ ನನ್ನ ತಾಯಿ ಅಂತ. ಬಟ್ ನನ್ನ ಪ್ರಶ್ನೆ ಏನಂದ್ರೆ, ನಾನು ಏನು ಅಲ್ಲ ಅಂತ ಸಮಾಜ ಭಾವಿಸ್ಬೇಕಾದ್ರೂ ಕೂಡ ಅವ್ನು ನನ್ನ ಜೊತೆಗಿದ್ದ. ಹಾಗಾದ್ರೆ ತಾಯಿ ನಾನ ಅವನ? ಸೊ ಈ ತರ ತುಂಬಾ ಜನ ನನ್ನ ಜೊತೆ ನಿಂತಿದ್ದಾಗಿ ನಾನು ಆಗಿರೋ ಕಾರಣದಿಂದಾಗಿ ನಾನ್ ಅವ್ರನ್ನ ಮರೆಯುವಂಥದ್ದು ಏನಂದ್ರೆ, ಮರೆತರೆ ನಾನು ಎಷ್ಟು ಕಳ್ಕೊತೀನಿ ಯೋಚನೆ ಮಾಡಿ. ಅಂದ್ರೆ ನನ್ನ ಬದುಕೆ ಅವರು, ತುಂಬಾ ಕಳ್ಕೊತೀನಿ ನಾನು. ಹಾಗಾಗಿ ನನ್ನ ಫ್ರೆಂಡ್ಸ್ನ, ನನ್ನ ಮನೆಯವ್ರನ್ನ, ನನ್ನ ನಾಯಿಗಳನ್ನ ಮರೆತರೆ ನಾ ಮನುಷ್ಯ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.